ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗ್ತಿದ್ದಂತೆ ನಿಮಗೊಂದು ಮಾಹಿತಿಯನ್ನು ಕೊಟ್ಟಿದ್ದೆ ನಾನು. ಟ್ರಂಪ್ ಗೆದ್ದಿರುವಂತಹದ್ದು ಭಾರತಕ್ಕೆ 50-50. ಭಾರತಕ್ಕೆ ಒಳ್ಳೆಯದೂ ಆಗತ್ತೆ, ಕೆಟ್ಟದ್ದು ಕೂಡ ಆಗತ್ತೆ. ಕೆಲವೊಂದು ವಿಚಾರದಲ್ಲಿ ಟ್ರಂಪ್ ಭಾರತದ ಜೊತೆಗೆ ನಿಂತ್ಕೊಳ್ತಾರೆ, ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗತ್ತೆ. ಇನ್ನು ಕೆಲ ವಿಚಾರದಲ್ಲಿ ಭಾರತ ಅಡಕತ್ರಿಯಲ್ಲಿ ಸಿಲುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅತ್ತ ಧರೆ ಇತ್ತ ಹುಲಿ ಎನ್ನುವಂತಹ ಪರಿಸ್ಥಿತಿ ಭಾರತಕ್ಕೆ ಬಂದೊದಗತ್ತೆ ಅಂತ ನಿಮಗೆ ತಿಳಿಸಿದ್ದೆ. ಅದಾಗಲೇ ಮಿತ್ರರೇ, ಟ್ರಂಪ್ ಭಾರತ ಸೇರಿದಂತೆ ಬ್ರಿಕ್ಸ್ ದೇಶಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದನ್ನ ಎಚ್ಚರಿಕೆ ಅಂತ ಕರೆಯೋದಕ್ಕಿಂತಲೂ ಧಮ್ಕಿ ಅಂತ ಹೇಳಬಹುದು. ಟ್ರಂಪ್ ಬಹಳ ಕಠಿಣ ಶಬ್ದಗಳಿಂದ ಬ್ರಿಕ್ಸ್ ದೇಶಗಳಿಗೆ ಧಮ್ಕಿ ಹಾಕಿದ್ರು. ಈಗ ಮಿತ್ರರೇ, ಭಾರತ ತನ್ನ ಕ್ಲಿಯರ್ ಆದಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಮುಂದಿನ 4 ವರ್ಷಗಳ ಕಾಲ ನಾವು ಇದೇ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ. ಭಾರತ ಇದರಲ್ಲಿ ವ್ಯತ್ಯಾಸ ಮಾಡಿಕೊಳ್ಳೋದಿಲ್ಲ. ಯಾಕೆಂದ್ರೆ ನಮಗೆ ಅಭಿವೃದ್ಧಿ ಮುಖ್ಯ. ಅಭಿವೃದ್ಧಿಯ ವಿಚಾರದಲ್ಲಿ ನಾವು ರಾಜಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸರ್ಕಾರಕ್ಕೊಂದು ಗುರಿ ಇದೆ ಅಂತ ಭಾರತ ಸರ್ಕಾರ ಈಗ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದೆ. ಜೈಶಂಕರ್ ಹೇಳಿರುವ ಮಾತು ಹೇಗಿದೆ ಕೇಳಿದ್ರೆ, ಪುತಿನ್ಗೆ ಸದ್ಯಕ್ಕೆ ಟಾಟಾ ಬೈ ಬೈ, ಟ್ರಂಪ್ಗೆ ಜೈ ಜೈ, ಹೀಗೆ ಹೇಳದಂತೆ ಕಂಡು ಬರ್ತಾ ಇದೆ. ಮಿತ್ರರೇ, ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇದರ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಈಗ ನಾನು ಕೇವಲ ಪೀಠಿಕೆ ಹಾಕಿದ್ದು, ಪೀಠಿಕೆಯಿಂದ ನಿಮಗೇನು ಅರ್ಥ ಆಗಿರ್ಲಿಕ್ಕಿಲ್ಲ. ಇದರ ಬಗ್ಗೆ ಇನ್ನೊಂದಿಷ್ಟು ವಿವರವಾಗಿ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತು ಮಿತ್ರರೇ, ಟ್ರಂಪ್ ಅಮೆರಿಕದ ವಿಚಾರ ಬಂದ್ರೆ ಅವರು ಯಾವ ಕಾರಣಕ್ಕೂ ರಾಜಿ ಆಗೋದಿಲ್ಲ. ಅವರು ಯಾರ ಸ್ನೇಹಕ್ಕೂ ಬೆಲೆ ಕೊಡೋದಿಲ್ಲ. ಅವರಿಗೆ ಅಮೆರಿಕ ಫಸ್ಟ್. ಅಮೆರಿಕನ್ನರಿಗೆ ಒಳಿತಾಗಬೇಕು, ಅಮೆರಿಕನ್ನರಿಗೆ ಲಾಭ ಆಗಬೇಕು, ಅಮೆರಿಕದ ಎಕಾನಮಿಗೆ ಸ್ಟ್ರೆಂತ್ ಬರಬೇಕು. ಇದು ಟ್ರಂಪ್ ಅವರ ಉದ್ದೇಶ. ಆ ವಿಚಾರದಲ್ಲಿ ಅವರು ಬಹಳ ಪಕ್ಕಾ ಇದ್ದಾರೆ. ಈಗ ಟ್ರಂಪ್ ಅವರಿಗೆ ಬಹಳ ಮಿತ್ರ ದೇಶಪ್ಪ ಅಥವಾ ಮಿತ್ರ ನಾಯಕ, ಇದು ಯಾವುದನ್ನು ಕೂಡ ಆ ಸಂದರ್ಭದಲ್ಲಿ ಟ್ರಂಪ್ ಪರಿಗಣಿಸೋದೇ ಇಲ್ಲ ಅಮೆರಿಕದ ವಿಚಾರ ಬಂದಂತಹ ಸಂದರ್ಭದಲ್ಲಿ. ಹೀಗಾಗಿ ಇತ್ತೀಚೆಗೆ ಟ್ರಂಪ್ ಒಂದು ಟ್ವೀಟ್ ಮಾಡ್ತಾರೆ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಬ್ರಿಕ್ಸ್ ದೇಶಗಳ ಬ್ರಿಕ್ಸ್ ಕರೆನ್ಸಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಟ್ವೀಟ್ ಎಷ್ಟು ಹಾರ್ಷ್ ಆಗಿತ್ತು ಅಂತಂದ್ರೆ, ಒಬ್ಬ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಮಾಡುವಂತಹ ಟ್ವೀಟೇ ಅದಲ್ಲ. ಸಾಮಾನ್ಯವಾಗಿ ಶತ್ರು ದೇಶಗಳಿಗೆ ಧಮಕಿ ಹಾಕುವಂತಹ ಸಂದರ್ಭದಲ್ಲಿ ಆ ರೀತಿಯ ಟ್ವೀಟ್ಗಳನ್ನು ಮಾಡಲಾಗುತ್ತೆ. ಆದರೆ ಅಂತಹ ಪದಗಳನ್ನು ಬಳಸಿ ಟ್ರಂಪ್ ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ ಏನಾಗಿತ್ತು ಕೇಳಿದ್ರೆ, ಅಮೆರಿಕದ ಡಾಲರ್ ಅನ್ನು ವೀಕ್ ಮಾಡುವಂತಹ ಯಾವುದೇ ಪ್ರಯತ್ನವನ್ನ ಕೂಡ ನಾನು ಸಹಿಸಿಕೊಳ್ಳೋದಿಲ್ಲ. ಒಂದು ವೇಳೆ ಬ್ರಿಕ್ಸ್ ದೇಶಗಳೇನಾದ್ರೂ ಬ್ರಿಕ್ಸ್ ಕರೆನ್ಸಿಯನ್ನು ತರೋದಕ್ಕೆ ಹೊರಟಿದ್ದೆ ಆದ್ರೆ ನಾನು ಅಂತಹ ದೇಶಗಳ ಮೇಲೆ 100% ಟ್ಯಾರಿಫ್ ಹಾಕ್ತೀನಿ. ಅಂತಹ ದೇಶಗಳಿಗೆ ನಮ್ಮ ಎಕಾನಮಿಯಿಂದ ಟಾಟಾ ಬೈ ಬೈ, ಹೀಗಂತ ಟ್ರಂಪ್ ಟ್ವೀಟ್ ಮಾಡಿದ್ರು. ಮಿತ್ರರೇ, ಇದು ಬಹಳ ದೊಡ್ಡ ಟ್ವೀಟ್. ಯಾಕೆಂದ್ರೆ ಅಮೆರಿಕದ ಅಧ್ಯಕ್ಷರು ಹೀಗೆ ಹೇಳ್ತಾರೆ, 100% ಟ್ಯಾರಿಫ್ನ ಬೆದರಿಕೆ ಅಂತಂದ್ರೆ ಕಮ್ಮಿನಾ? ಮುಖ್ಯವಾಗಿ ಇದರಿಂದ ತಲೆ ಕೆಡಿಸ್ಕೊಂಡಿದ್ದು 2 ದೇಶಗಳು. ಒಂದು ಭಾರತ, ಇನ್ನೊಂದು ಚೈನಾ. ಚೈನಾಗೆ ಅತಿ ಹೆಚ್ಚಿನ ತಲೆನೋವು, ಭಾರತಕ್ಕೂ ಏನು ಕಡಿಮೆ ಇದ್ದಲ್ಲ. ಆ ಇಡೀ ವಿಚಾರದ ಬಗ್ಗೆ ನಿಮಗೆ ಹಿಂದೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಚೈನಾಗೆ ಎಷ್ಟರ ಮಟ್ಟಿನ ಆತಂಕಕಾರಿಯಾದಂತಹ ವಿಚಾರ ಅಂತ. ಯಾಕೆ ಕೇಳಿದ್ರೆ, ಚೈನಾ ಮತ್ತು ಅಮೆರಿಕದ ನಡುವೆ ವಾರ್ಷಿಕವಾಗಿ $560 ಬಿಲಿಯನ್ ಹೆಚ್ಚಿನ ಮೊತ್ತದ ಟ್ರೇಡ್ ನಡೆಯುತ್ತೆ. ಚೈನಾಗೆ ವಿಪರೀತವಾದಂತಹ ಟ್ರೇಡ್ ಸರ್ಪ್ಲಸ್ ಇದೆ. ಅಮೆರಿಕದಿಂದ ಚೈನಾಗೆ ಕಡಿಮೆ ವಸ್ತುಗಳು ಇಂಪೋರ್ಟ್ ಆಗ್ತವೆ, ಚೈನಾದಿಂದ ಅಮೆರಿಕಾಗೆ ಹೆಚ್ಚಿನ ವಸ್ತುಗಳು ಎಕ್ಸ್ಪೋರ್ಟ್ ಆಗುತ್ತೆ. ಹೀಗಾಗಿ ಅಮೆರಿಕದ ಮಾರುಕಟ್ಟೆಯನ್ನು ಚೈನಾ ಡಿಪೆಂಡ್ ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿ 100% ಟ್ಯಾರಿಫ್ ಹಾಕಿದ್ದೆ ಆದರೆ ಚೈನಾಗೆ ಎಂತಹ ಹೊಡೆತ ಆಗುತ್ತಲ್ವಾ? ಅದೇ ರೀತಿಯಾಗಿ ಭಾರತಕ್ಕೂ ಕೂಡ. ಇವತ್ತು ಭಾರತ ಮತ್ತು ಅಮೆರಿಕದ ನಡುವೆ ವಾರ್ಷಿಕವಾಗಿ $120 ರಿಂದ $125 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆಯುತ್ತೆ. 2023ರ ಅಂಕಿಅಂಶವನ್ನು ತೆಗೆದುಕೊಂಡ್ರೆ ನಮಗೆ ಸರಿಸುಮಾರು $28.5 ಬಿಲಿಯನ್ ಮೊತ್ತದ ಟ್ರೇಡ್ ಸರ್ಪ್ಲಸ್ ಇದೆ. ನಾನು ಆಗಲೇ ಚೈನಾಗೆ ಉದಾಹರಣೆ ಕೊಟ್ಟನಲ್ಲ, ಅದೇ ರೀತಿಯಾಗಿ ಭಾರತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳನ್ನು ಅಮೆರಿಕಾಗೆ ರಫ್ತು ಮಾಡುತ್ತೆ, ಕಡಿಮೆ ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಹೀಗಾಗಿ ಭಾರತಕ್ಕೆ ಈ ವ್ಯಾಪಾರ ತೀರಾ ಲಾಭದಾಯಕ. ಅದು ಅಲ್ಲದೆ ಮಿತ್ರರೇ, ಈ ಅಮೆರಿಕ ಇದೆಯಲ್ಲ, ಭಾರತಕ್ಕೆ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್. ನಂಬರ್ 1 ಪ್ಲೇಸ್ನಲ್ಲಿ ಇರುತ್ತೆ. ಕೆಲವೊಮ್ಮೆ ಚೈನಾ ಆ ಪ್ಲೇಸ್ಗೆ ಬರುತ್ತೆ. ಚೈನಾ ಮತ್ತು ಅಮೆರಿಕ ನಂಬರ್ 1 ಇಲ್ಲ ನಂಬರ್ 2 ಪ್ಲೇಸ್ನಲ್ಲಿ ಇರ್ತವೆ. ಅಷ್ಟರ ಮಟ್ಟಿಗೆ ಅಮೆರಿಕದ ಮೇಲೆ ಭಾರತ ಡಿಪೆಂಡ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಟ್ರಂಪ್ ಹೇಳ್ತಾರೆ, ಒಂದು ವೇಳೆ ನೀವೇನಾದರೂ ನಮ್ಮ ಡಾಲರನ್ನು ಬಳಸದೇ ಇದ್ರೆ, ಅಥವಾ ನೀವು ನಮ್ಮ ಡಾಲರ್ಗೆ ಪರ್ಯಾಯವಾಗಿ ಬ್ರಿಕ್ಸ್ ಕರೆನ್ಸಿಯನ್ನು ತರೋದಕ್ಕೆ ಹೊರಟಿದ್ದೆ ಆದರೆ ನಾನು 100% ಟ್ಯಾರಿಫ್ ಹಾಕ್ತೀನಿ ಅಂತ. ಮಿತ್ರರೇ, ಇದನ್ನು ಜಗತ್ತು ಬಹಳ ಕುತೂಹಲದಿಂದ ನೋಡ್ತಾ ಇತ್ತು. ಯಾಕೆಂದರೆ ಇಲ್ಲಿ ಚೈನಾಗೆ ಬೇರೆ ಏನೋ ಆಪ್ಷನ್ ಇಲ್ಲ. ಚೈನಾ ಅಮೆರಿಕದ ಜೊತೆಗೆ ಜಗಳ ಮಾಡಬೇಕು, ಇಲ್ಲ ಬೇರೆ ಏನಾದರೂ ವಾಮಮಾರ್ಗವನ್ನಾದರೂ ಚೈನಾ ಅನುಸರಿಸಬೇಕು. ಆದರೆ ಭಾರತಕ್ಕೆ ಹಾಗಲ್ಲ. ಭಾರತಕ್ಕೆ ನಿಜವಾಗ್ಲೂ ಕೂಡ ಇದು ಅಡಕತ್ರಿಯಲ್ಲಿ ಸಿಕ್ಕಿದಂತಹ ಪರಿಸ್ಥಿತಿ. ನಾವು ರಷ್ಯಾವನ್ನು ಕೂಡ ಕಂಪ್ಲೀಟ್ ಆಗಿ ಬಿಟ್ಟು ಹಾಕೋದಕ್ಕೆ ಸಾಧ್ಯ ಇಲ್ಲ. ಬ್ರಿಕ್ಸ್ನಿಂದ ಹೊರಗೆ ಬರ್ತೀವಿ ಅಂತಂದರೆ ಅದು ದೊಡ್ಡ ಬ್ಲಂಡರ್ ಆಗಿಬಿಡುತ್ತೆ. ಭಾರತಕ್ಕೆ ಬ್ರಿಕ್ಸ್ ಅತ್ಯಂತ ಮುಖ್ಯವಾಗುವಂಥ ಒಂದು ಕೂಟ. ಹೀಗಾಗಿ ಬ್ರಿಕ್ಸನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡಬೇಕು. ಇನ್ನೊಂದು ಕಡೆಯಲ್ಲಿ ಅಮೆರಿಕದಿಂದ ಕೂಡ ನಾವು ದೂರ ಆಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಭಾರತ ಏನು ಮಾಡುತ್ತೆ, ಈ ವಿಚಾರದಲ್ಲಿ ಭಾರತದ ನಿಲುವೇನು ಅಂತ ಇಡೀ ವಿಶ್ವ ಕಾತುರದಿಂದ ಕಾಯ್ತಾ ಇತ್ತು. ಈ ಸವಾಲನ್ನು ಭಾರತದ ವಿದೇಶಾಂಗ ಸಚಿವರಾದಂಥ ಎಸ್ ಜೈಶಂಕರ್ ಬಳಿಯಲ್ಲಿ ಕೇಳಲಾಯಿತು. ಇತ್ತೀಚೆಗೆ ಟ್ರಂಪ್ ಈ ರೀತಿಯ ಒಂದು ಧಮಕಿ ಹಾಕಿದ್ರು, ಭಾರತದ ನಿಲುವೇನು, ಭಾರತ ಏನು ಮಾಡುತ್ತೆ ಅಂತ ಕೇಳಿದ್ರು. ಆಗ ಜೈಶಂಕರ್ ಒಂದೇ ಮಾತಿಗೆ ಹೇಳ್ತಾರೆ, ನಮಗೆ ಡಾಲರನ್ನು ವೀಕ್ ಮಾಡೋದಕ್ಕೆ ಯಾವುದೇ ಆಸಕ್ತಿ ಇಲ್ಲ, ಆ ರೀತಿಯ ಉದ್ದೇಶವೇ ನಮ್ಮ ಬಳಿಯಲ್ಲಿಲ್ಲ. ಅದು ಅಲ್ಲದೆ ನೀವು ಬ್ರಿಕ್ಸ್ ಕರೆನ್ಸಿಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರಿ, ಅಂತಹ ವಿಚಾರಗಳು ಕೂಡ ಭಾರತದ ಟೇಬಲ್ ಮೇಲಿಲ್ಲ. ಮಿತ್ರರೇ, ಇದು ಅತಿ ದೊಡ್ಡ ಸ್ಟೇಟ್ಮೆಂಟ್.
ನಿಮಗೆಲ್ಲ ಗೊತ್ತು, ಈ ಬಾರಿಯ ಬ್ರಿಕ್ಸ್ ಶೃಂಗಸಭೆ ರಷ್ಯಾದಲ್ಲಿ ನಡೆದಿತ್ತು. ರಷ್ಯಾದಲ್ಲಿ ಪುತಿನ್ ಬ್ರಿಕ್ಸ್ ಕರೆನ್ಸಿಯನ್ನು ಹಿಡ್ಕೊಂಡು ಓಡಾಡ್ತಾ ಇದ್ರು. ಅಂದ್ರೆ ಒಂದು ಟೆಂಪ್ಲೇಟ್ ಅನ್ನು ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನ ಪುತಿನ್ ತೋರಿಸ್ತಾ ಇದ್ರು. ಪುತಿನ್ಗೆ ಬಹಳ ಆಸಕ್ತಿ ಇದೆ, ಬ್ರಿಕ್ಸ್ ಕರೆನ್ಸಿಯನ್ನು ತರಬೇಕು ಅಂತ ಪುತಿನ್ ಓಡಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಭಾರತದ ವಿದೇಶಾಂಗ ಸಚಿವರು ಹೇಳ್ತಾರೆ, ಅದು ಕೂಡ ವಿದೇಶದ ಒಂದು ವೇದಿಕೆಯಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಮುಂದೆ ಬ್ರಿಕ್ಸ್ನ ಕರೆನ್ಸಿಯ ವಿಚಾರವೇ ಇಲ್ಲ, ಭಾರತ ಅದರ ಬಗ್ಗೆ ಯೋಚನೆಯನ್ನೂ ಮಾಡಿಲ್ಲ, ನಾವು ಡಿ-ಡಾಲರೈಸೇಷನ್ ಅಂದ್ರೆ ಡಾಲರ್ನಿಂದ ದೂರ ಆಗುವಂತಹ ಯಾವುದೇ ವಿಚಾರಗಳು ಕೂಡ ನಮ್ಮ ಟೇಬಲ್ ಮೇಲೆ ಇಲ್ಲ ಹೀಗಂತ ಜೈಶಂಕರ್ ಹೇಳಿದ್ದಾರೆ. ಅಲ್ಲಿಗೆ ಒಂದು ಸ್ಪಷ್ಟ ಆಯಿತು, ಅಮೆರಿಕದ ಟ್ರಂಪ್ಗೆ ಬಹಳ ಖುಷಿಯಾಗಿದೆ ಜೈಶಂಕರ್ ಅವರ ಈ ನಿರ್ಧಾರದಿಂದ. ಮಿತ್ರರೇ, ಈ ವಿಚಾರ ಕೆಲವರಿಗೆ ಬೇಸರಕ್ಕೆ ಕಾರಣ ಆಗಬಹುದು, ಭಾರತದಲ್ಲೂ ಕೆಲವರಿಗೆ ಬೇಸರ ಆಗಬಹುದು. ಯಾಕೆ ಭಾರತ ಇಂತಹ ನಿರ್ಧಾರ ಕೈಗೊಳ್ತು, ಮತ್ತೆ ನಾವು ಯಾಕೆ ಅಮೆರಿಕದ ಕಾಲು ಹಿಡಿಬೇಕು ಅಂತ. ಮಿತ್ರರೇ, ಇಲ್ಲಿ ಅಮೆರಿಕದ ಕಾಲು ಹಿಡಿಯೋದು ಅಥವಾ ಅಮೆರಿಕದ ಟ್ರಂಪ್ಗೆ ಜೈ ಅಂತ ಹೇಳೋದು ಇದು ಯಾವುದೂ ಕೂಡ ಅಲ್ಲ. ಭಾರತದ ಉದ್ದೇಶ ಏನು? ಭಾರತ 2047 ವೇಳೆಗೆ ಕಂಪ್ಲೀಟ್ ಆಗಿ ಅಭಿವೃದ್ಧಿ ಹೊಂದಿದಂತಹ ದೇಶ ಆಗಬೇಕು. ಭಾರತದಲ್ಲಿ ಬಡವರು ಅನ್ನುವಂತಹ ವ್ಯಕ್ತಿಯೇ ಇರಬಾರದು. ಭಾರತದ ಪ್ರತಿಯೊಬ್ಬನ ಜೀವನ ಮಟ್ಟವೂ ಕೂಡ ಅತ್ಯಂತ ಸುಧಾರಿತವಾಗಿರಬೇಕು. ಈ ಗುರಿಯನ್ನು ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಅದಕ್ಕೋಸ್ಕರವಾಗಿ ನಮ್ಮ GDP ರೇಟ್ ಇದೆಯಲ್ಲ, ಇದೀಗೇನೋ 6, 7, 8ರಲ್ಲಿ ಹೋಗ್ತಾ ಇದೆಯಲ್ಲ, ಹೀಗೆ ಹೋದರೆ ಸಾಕಾಗೋದಿಲ್ಲ. ಈ GDP ಗ್ರೋತ್ ರೇಟ್ ಬಂದ್ಬಿಟ್ಟು 9, 10, 11ಕ್ಕೆ ರೀಚ್ ಆಗಬೇಕು. ಹಾಗಾಗಬೇಕು ಅಂತಂದರೆ ನಮ್ಮ ವ್ಯಾಪಾರ ವೃದ್ಧಿ ಆಗಬೇಕು. ನಾವು ಹೆಚ್ಚೆಚ್ಚು ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡಬೇಕು, ಕಡಿಮೆ ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಳ್ಬೇಕು. ನಮಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಭಾರತದಲ್ಲೇ ತಯಾರು ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಬೇಕು. ಹೀಗಾಗಿದ್ದೇ ಆದರೆ ಭಾರತ ಆ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದು ವೇಳೆ ಅಮೆರಿಕದೊಂದಿಗೆ ಭಾರತ ಖ್ಯಾತೆ ತೆಗೆದುಕೊಂಡಿದ್ದೆ ಆದರೆ ಅಮೆರಿಕ ಸಹಜವಾಗಿ ಭಾರತವನ್ನು ದಂಡಿಸುತ್ತೆ. ಅವರಿಗೆಲ್ಲ ಆಪ್ಷನ್ ಇದೆ. ನಮ್ಮ ವಸ್ತುಗಳು ಅಮೆರಿಕದಲ್ಲಿ ವ್ಯಾಪಾರ ಆಗುತ್ತಪ್ಪ, ಅದರ ಮೇಲೆ ಅವರು 100% ಟ್ಯಾರಿಫ್ ಹಾಕ್ಬಿಟ್ರೆ, 100 ಬೇಡಪ್ಪ, ಒಂದು 50% ಟ್ಯಾರಿಫ್ ಹಾಕಿದ್ರು ಅಂತ ಅಂದುಕೊಳ್ಳಿ. ಉದಾಹರಣೆಗೆ ಭಾರತದ ಒಂದು ವಸ್ತು ಅಮೆರಿಕದಲ್ಲಿ $10ಗೆ ಸೇಲ್ ಆಗ್ತಾ ಇದೆ ಅಂತ ಅಂದುಕೊಳ್ಳಿ. ಟ್ರಂಪ್ ಏನಾದರೂ ಅದಕ್ಕೆ 50% ಟ್ಯಾರಿಫ್ ಹಾಕಿದೆ ಆದರೆ ಆಗ ಭಾರತದ ವಸ್ತು ಅಮೆರಿಕದಲ್ಲಿ ವ್ಯಾಪಾರ ಆಗುತ್ತಲ್ಲ, ಆ ವಸ್ತುವಿನ ಬೆಲೆ $15ಗೆ ಏರಿಕೆ ಆಗುತ್ತೆ. ಆಗ ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತ ಹೇಗೆ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ? ಭಾರತದ ವಸ್ತುಗಳಿಗೆ ಡಿಮ್ಯಾಂಡೇ ಹೋಗ್ಬಿಡುತ್ತೆ. ಕಂಪ್ಲೀಟ್ ಆಗಿ ಅಮೆರಿಕದ ಮಾರುಕಟ್ಟೆ ಭಾರತದ ಪಾಲಿಗೆ ಬಂದಾಗತ್ತೆ. ಮಿತ್ರರೇ, ಭಾರತಕ್ಕೆ ಟ್ರೇಡ್ ಸರ್ಪ್ಲಸ್ ಇರುವಂತಹ ದೇಶಗಳು ಕೆಲವೇ ಕೆಲವುದು. ಅದರಲ್ಲಿ ಅಮೆರಿಕ ಅತಿ ದೊಡ್ಡ ದೇಶ. ಇಂತಹ ವ್ಯಾಪಾರವನ್ನು ಬಿಡೋದಕ್ಕೆ ಭಾರತ ಸಿದ್ಧ ಇದೆಯಾ? ಹೀಗಾಗಿ ಜೈಶಂಕರ್ ಒಂದು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಯಾವ ಕಾರಣಕ್ಕೂ ಕೂಡ ಡಿ-ಡಾಲರೈಸೇಷನ್ ಬಗ್ಗೆ ಯೋಚನೆ ಮಾಡಿಲ್ಲ. ಅಂದ್ರೆ ಅಮೆರಿಕದ ಡಾಲರ್ನ ನಾವು ಬಳಸೋದು ಬಿಡೋದಿಲ್ಲ. ಎರಡನೇದಾಗಿ ಬ್ರಿಕ್ಸ್ ಕರೆನ್ಸಿಯ ವಿಚಾರವೂ ಕೂಡ ನಮ್ಮ ಮುಂದಿಲ್ಲ. ಬೇರೆಯವರು ಯೋಚನೆ ಮಾಡ್ತಾ ಇರಬಹುದು, ಭಾರತ ಆ ಬಗ್ಗೆ ಯೋಚಿಸ್ತಾ ಇಲ್ಲ ಅನ್ನುವ ಅರ್ಥದಲ್ಲಿ ಜೈಶಂಕರ್ ಮಾತನಾಡಿದ್ದಾರೆ. ಕೆಲವರಿಗೆ ಏನು ಅನಿಸಬಹುದು, ನಾವು ಪುತಿನ್ರಿಂದ ದೂರ ಆಗ್ತಾ ಇದೀವ, ಟ್ರಂಪ್ ಅವಧಿಯಲ್ಲೂ ಕೂಡ ಇದು ಮುಂದುವರಿಯುತ್ತಾ ನೋಡಿದ್ರೆ ಇಲ್ಲ ಮಿತ್ರರೇ. ಜೈಶಂಕರ್ ಏನೇ ಹೇಳಿದ್ರು ಕೂಡ ಅದಕ್ಕೆ ನಾನಾ ಅರ್ಥಗಳಿರುತ್ತೆ. ಅಷ್ಟು ಸುಲಭಕ್ಕೆ ಅರ್ಥ ಆಗುವಂತಹ ವಿಚಾರಗಳು ಕೂಡ ಅಲ್ಲ. ಯಾಕಂದ್ರೆ ಜೈಶಂಕರ್ ಅಷ್ಟೊಂದು ಬುದ್ಧಿವಂತ. ಇಲ್ಲಿ ನೀವು ಇನ್ನೊಂದನ್ನು ಸೂಕ್ಷ್ಮವಾಗಿ ಗಮನಿಸಿ. ಈಗ ಪುತಿನ್ ಯಾಕೋಸ್ಕರವಾಗಿ ಬ್ರಿಕ್ಸ್ ಕರೆನ್ಸಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಅದಕ್ಕೊಂದು ಉದ್ದೇಶ ಇದೆ. ಯಾವಾಗ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆಯ್ತಲ್ಲ, ಈ ಬೈಡನ್ ಒಂದು ದೊಡ್ಡ ಬ್ಲಂಡರ್ ಮಾಡಿಬಿಟ್ರು. ರಷ್ಯಾದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಏನಿತ್ತು ಇದನ್ನ ಫ್ರೀಸ್ ಮಾಡಿಬಿಟ್ಟು ಸರಿಸುಮಾರು ಒಂದು $300 ಬಿಲಿಯನ್ ನಷ್ಟಿತ್ತು. ಅಷ್ಟು ಹಣವನ್ನು ಡಾಲರ್ನಲ್ಲಿ ರಷ್ಯಾ ಶೇಖರಿಸಿಟ್ಟಿತ್ತು. ಅದೆಲ್ಲದನ್ನು ಫ್ರೀಸ್ ಮಾಡಿ ಉಕ್ರೇನ್ಗೆ ಸಾಲದ ರೂಪದಲ್ಲಿ ಕೊಟ್ಟರು. ರಷ್ಯಾದ ಹಣ ಉಕ್ರೇನ್ಗೆ ಸಿಕ್ತು. ಆ ಹಣ ರಷ್ಯಾದ ವಿರುದ್ಧ ಯುದ್ಧಕ್ಕೆ ಬಳಕೆ ಆಯಿತು. ಇದನ್ನ ಪುತಿನ್ ಸಹಿಸಿಕೊಂಡಿಲ್ಲ. ಹೀಗಾಗಿ ಡಾಲರ್ ವಿರುದ್ಧ ನಾನು ಸಮರ ಸಾರ್ತೀನಿ ಅಂತೇಳಿ ಬ್ರಿಕ್ಸ್ ಕರೆನ್ಸಿಯನ್ನು ತರೋದಕ್ಕೆ ಪುತಿನ್ ಹೊರಟರು. ಜೊತೆಗೆ ಅಮೆರಿಕ ಇನ್ನೊಂದೇನು ಮಾಡಿತ್ತು ಗೊತ್ತಾ? ರಷ್ಯಾಗೆ ಡಾಲರನ್ನು ನಿರ್ಬಂಧ ವಿಧಿಸಿತ್ತು. ರಷ್ಯಾ ಯಾವ ಕಾರಣಕ್ಕೂ ಕೂಡ ಡಾಲರನ್ನು ಬಳಸುವಂತಿಲ್ಲ ಅಂತ. ಇದು ಕೂಡ ರಷ್ಯಾಗೆ ಆತಂಕಕಾರಿಯಾದಂಥ ವಿಚಾರ. ಅವರು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಯಾವುದರಲ್ಲಿ ನಡೆಸಬೇಕು? ಬಾಲ್ಟರ್ ಸಿಸ್ಟಮ್ನಲ್ಲಿ ನಡೆಸಬೇಕು. ಅದು ಬಹಳ ಕಷ್ಟ. ಎಲ್ಲ ಸಂದರ್ಭದಲ್ಲೂ ಅದು ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅವರಿಗೊಂದು ಕರೆನ್ಸಿಯ ಮಾಧ್ಯಮ ಬೇಕಲ್ಲ. ಈಗ ಎಲ್ಲರ ಬಳಿಯಲ್ಲೂ ಕೂಡ ಯುವಾನನ್ನು ಬಳಸಿ ನೀವು ಚೈನಾದ ಕರೆನ್ಸಿಯಲ್ಲಿ ಕೊಡಿ ಹೀಗೆ ಹೇಳೋದಕ್ಕೂ ರಷ್ಯಾಗೆ ಆಗೋದಿಲ್ಲ. ಅದಕ್ಕೆ ಅವರು ಬ್ರಿಕ್ಸ್ ಕರೆನ್ಸಿಯನ್ನು ತರ್ತೀನಿ ಅಂತ ಹೊರಟಿದ್ರು. ಈಗ ಮಿತ್ರರೇ, ಟ್ರಂಪ್ ಬರ್ತಾ ಇದ್ದಾರೆ. ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ಪುತಿನ್ ಜೊತೆಗೆ ಸ್ನೇಹ ಮಾಡಿಕೊಂಡ್ರು ಆಶ್ಚರ್ಯ ಇಲ್ಲ. ಇಂತಹ ಸಂದರ್ಭದಲ್ಲಿ ಪುತಿನ್ ಸ್ವತಃ ಈ ಡಿ-ಡಾಲರೈಸೇಷನ್ ಯೋಜನೆಯಿಂದ ಹೊರಗೆ ಬರ್ತಾರೆ. ಟ್ರಂಪ್ ಏನ್ ಮಾಡಬಹುದು? ಈಗ ಫ್ರೀಸ್ ಮಾಡಿಟ್ಟಂತಹ $300 ಬಿಲಿಯನ್ ಹಣವನ್ನು ರಷ್ಯಾಗೆ ಬಿಡುಗಡೆಗೊಳಿಸಬಹುದು. ಡಾಲರ್ ಮೇಲಿನ ನಿರ್ಬಂಧವನ್ನು ತೆಗೆದುಹಾಕಬಹುದು. ಆಗ ಪುತಿನ್ ಸ್ವತಃ ಡಾಲರ್ ಅನ್ನು ಬಳಸೋದಕ್ಕೆ ಶುರು ಮಾಡ್ತಾರೆ. ಇದು ಜೈಶಂಕರ್ಗೂ ಕೂಡ ಗೊತ್ತು. ಇದೇ ಹಿನ್ನೆಲೆಯಲ್ಲಿ ಜೈಶಂಕರ್ ಹೇಳ್ತಾ ಇದ್ದಾರೆ, ನಮಗೆ ಡಿ-ಡಾಲರೈಸೇಷನ್ ನಲ್ಲಿ ಆಸಕ್ತಿ ಇಲ್ಲ ಅಂತ. ಇದು ಅತ್ಯಂತ ಚಾಣಾಕ್ಷತನದ ನಡೆ. ಇದರ ಜೊತೆಗೆ ಇನ್ನೊಂದನ್ನು ಕೂಡ ಗಮನಿಸಬೇಕು. ಈ ಬಾರಿ ಮಿತ್ರರೇ, ಟ್ರಂಪ್ ಅಮೆರಿಕವನ್ನು ಗೆದ್ರಲ್ಲ, ಅದೇನು ಕಡಿಮೆ ವಿಜಯವ? ಪ್ರಚಂಡ ವಿಜಯ. ಅವ್ರಿಗೆ ಎಂತಹ ಬಹುಮತ ಇದೆ ಕೇಳಿದ್ರೆ, ಇವತ್ತು ಅಮೆರಿಕದ ಕಂಪ್ಲೀಟ್ ಕಂಟ್ರೋಲ್ ಟ್ರಂಪ್ಗೆ ಬರುತ್ತೆ. ಅಮೆರಿಕದ ಸುಪ್ರೀಂ ಕೋರ್ಟ್ನ ಜಡ್ಜ್ನಿಂದ ಹಿಡಿದು ಅಲ್ಲಿನ ಕಟ್ಟ ಕಡೆಯ ಅಧಿಕಾರಿಯವರೆಗೂ ಕೂಡ ಟ್ರಂಪ್ ಅಣತಿಯಂತೆ ನಡೀಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಟ್ರಂಪ್ ಪವರ್ಫುಲ್. ಮುಂದಿನ 4 ವರ್ಷ ಟ್ರಂಪ್ ಸರ್ವಾಧಿಕಾರಿಯಂತೆ ವರ್ತಿಸ್ತಾರೆ. ಯಾವುದೇ ಡೌಟ್ ಇಲ್ಲ. ಅವರಿಗೆ ಮನಸ್ಸಿಗೆ ಬಂದಂತಹ ಕಾರ್ಯವನ್ನ ಟ್ರಂಪ್ ಮಾಡಬಹುದು. ಈ ಹಿಂದೆಯೇ ಟ್ರಂಪ್ ಯಾವ ರೀತಿಯಾಗಿ
ರೀತಿಯಾಗಿ ಕಾರ್ಯನಿರ್ವಹಿಸಿದ್ರು, ಎಷ್ಟು ಟಫ್ ಡಿಸಿಷನ್ ಅನ್ನು ತೆಗೆದುಕೊಳ್ತಾ ಇದ್ರು ಅಂತ ಇಡೀ ಜಗತ್ತಿಗೆ ಗೊತ್ತು ಕಳೆದ ಅವರ 4 ವರ್ಷದ ಅವಧಿಯಲ್ಲಿ. ಈಗ ಮತ್ತೆ ಅದಕ್ಕಿಂತಲೂ ಪ್ರಚಂಡ ವಿಜಯದೊಂದಿಗೆ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಟ್ರಂಪ್ ಅವರ ನಿರ್ಧಾರಗಳು ಇನ್ನೂ ಹೆಚ್ಚು ಕಠಿಣವಾಗಿರ್ತವೆ. ಇಂತಹ ಸಂದರ್ಭದಲ್ಲಿ ಭಾರತ ಟ್ರಂಪ್ ಅನ್ನ ಎದುರು ಹಾಕೊಂಡು ಭಾರತದ ಎಕಾನಮಿಗೆ ಹೊಡೆತ ತಿನ್ನತ್ತಾ? ಈಗಾಗಲೇ ಮಿತ್ರರೇ, ಭಾರತದ GDP ಈ ಕ್ವಾರ್ಟರ್ನಲ್ಲಿ ಬಹಳ ಡೌನ್ ಆಗಿದೆ. ಇನ್ನೊಂದು ಕಡೆ ಗೋಲ್ಡ್ಮನ್ ಸ್ಯಾಚ್ ಎಕ್ಸ್ಪರ್ಟ್ಸ್ 2025-26 ಆರ್ಥಿಕ ವರ್ಷದಲ್ಲಿ ಭಾರತ ಕೇವಲ 6.3 GDP ಗ್ರೋತ್ ರೇಟ್ ಅನ್ನು ಹೊಂದಬಹುದು ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಇದು ಭಾರತಕ್ಕೆ ಬಹಳ ಆಘಾತಕಾರಿಯಾದಂತಹ ವಿಚಾರ. ನಾನು ಆಗ್ಲೇ ಹೇಳಿದೆ ನಿಮಗೆ, ಭಾರತದ ಗುರಿ ಇರುವಂತಹದ್ದು GDPಯ ಗ್ರೋತ್ ರೇಟ್ 8 ಇಲ್ಲ 9, 10, 11 ಆದರೂ ಕೂಡ ಒಳ್ಳೆಯದು. ಅಷ್ಟರ ಮಟ್ಟಿಗೆ ನಮ್ಮ ಟಾರ್ಗೆಟ್ ಇದೆ. ಇದು 6.3ಗೆ ಕುಸಿದಿದ್ದೆ ಆದರೆ ದೇಶಕ್ಕೇನೋ ದೊಡ್ಡ ಮಟ್ಟದಲ್ಲಿ ಆತಂಕ ಆಗುತ್ತೆ, ದೇಶಕ್ಕೆ ಬಹಳ ಹಾನಿ ಆಗುತ್ತೆ ಅಂತಲ್ಲ. ನಾವು ಈಗಿರುವ ಹಾಗೆ ಇರ್ತೀವಿ. ಆದರೆ ನಮ್ಮ ಗುರಿ ಇದೆಯಲ್ಲ, 2047ಕ್ಕೆ ಭಾರತ ಕಂಪ್ಲೀಟ್ ಅಭಿವೃದ್ಧಿ ಹೊಂದಿದಂತಹ ದೇಶ ಆಗಬೇಕು, ಸಂಪೂರ್ಣ ಆತ್ಮನಿರ್ಭರ ಆಗಬೇಕು ಅನ್ನುವಂಥ ಗುರಿ ಇದೆಯಲ್ಲ, ಇದೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಗ್ರೋತ್ ರೇಟ್ ನಮ್ಮದು ಜಾಸ್ತಿ ಆಗಬೇಕು. ಇಂತಹ ಸಂದರ್ಭದಲ್ಲಿ ನಾವು ಅಮೆರಿಕದಂತಹ ದೈತ್ಯ ದೇಶ, ಅದರಲ್ಲೂ ಟ್ರಂಪ್ ಅಂತಹ ಪ್ರಭಾವಿ ಅಧ್ಯಕ್ಷನನ್ನು ಎದುರು ಹಾಕಿಕೊಂಡು ಒಂದಷ್ಟು ಸ್ಯಾಂಕ್ಷನ್ಗಳಿರಬಹುದು ಅಥವಾ ಟ್ಯಾರಿಫ್ಗಳಿರಬಹುದು, ಇದರಿಂದ ಏನಾದರೂ ದಂಡಿತವಾಗಿದ್ದೇ ಆದರೆ ಭಾರತಕ್ಕೆ ದೊಡ್ಡ ನಷ್ಟ ಆಗುತ್ತೆ. ಹೀಗಾಗಿ ಜೈಶಂಕರ್ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಕೂತ್ಕೊಂಡು ನಾವು ಡಿ-ಡಾಲರೈಸೇಷನ್ ಅಂತ ಯೋಚನೆ ಮಾಡ್ತಾ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಬ್ರಿಕ್ಸ್ ಕರೆನ್ಸಿಯ ಬಗ್ಗೆ ಯೋಚನೆ ಮಾಡಿಲ್ಲ, ಹೀಗಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಟ್ರಂಪ್ಗೆ ಬಹಳ ಖುಷಿ ಕೊಟ್ಟಂತಹ ವಿಚಾರ. ಇದು ಯಾವ ರೀತಿಯಾಗಿದೆ ಅಂತಂದ್ರೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರೆ. ಹಾಗೆ ಈಗ ಟ್ರಂಪ್ ಒಂದು ದೊಣ್ಣೆ ಬೀಸಿದ್ರಲ್ಲ, ಒಂದು ರೀತಿಯಲ್ಲಿ ಚೆಕ್ ಮೀಟ್ ಕೊಡುವಂತಹ ಪ್ರಯತ್ನ ಮಾಡಿದ್ರಲ್ಲ, ಅದರಿಂದ ಭಾರತ ಬಚಾವಾಗಿದೆ. ಜೈಶಂಕರ್ ಒಂದು ಜಾಣ್ಮೆಯ ಉತ್ತರವನ್ನು ಕೊಟ್ಟಿದ್ದಾರೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ಭಾರತದ ನಿರ್ಧಾರ ಸರಿಯಾಗಿದೆ ಅಂತ ನಿಮ್ಗೆ ಅನಿಸುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.